ನಮ್ಮ ನಾಯಕರು ಇವತ್ತು ಏನು ಲೋಕಾಯುಕ್ತದಲ್ಲಿ ಯಾವುದೇ ಹುದ್ದೆಗೆ ವರ್ಗಾವಣೆಯಾದರೂ ಕೂಡ 5 ವರ್ಷಗಳಿಂದ ಈ ಒಂದು SIT ಮೈನ್ಸ್ ಏನಿದೆ ಅಲ್ಲಿಯೇ ಇದ್ದಾರೆ ಈ ಚಂದ್ರಶೇಖರ್. ಕುಮಾರಣ್ಣರವರು ಈ ದೇಶದ ನಾಯಕರಾಗಿ ಯಾವಾಗ ಒಬ್ಬ ಭ್ರಷ್ಟ ಅಧಿಕಾರಿ ಅಂತೇನು ಆರೋಪವನ್ನು ಮಾಡಿ ಅವ್ರ ಮೇಲೆ ಕೆಲವು ಮಾಹಿತಿಗಳನ್ನು ರಾಜ್ಯದ ಜನತೆಗೆ ದೇಶದ ಜನತೆಗೆ ತಿಳಿಸುವಂಥ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಭಾನುವಾರ ಶನಿವಾರ ರಜಾದಿನ ಯಾವುದೇ ಲೆಟರ್ಡ್ ಇಲ್ಲ. ತನ್ನ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಲಿ, ದಕ್ಷ ಅಧಿಕಾರಿಯಾಗಿದ್ದಾಗ ಅವ್ರ ಕೆಲಸವನ್ನು ಮಾಡಲಿಕ್ಕೆ ನಾವು ಕೂಡ ಸಹಕಾರವನ್ನು ಕೊಡ್ತೀವಿ. ಆದರೆ ಒಬ್ಬ ಸರ್ಕಾರಿ ನೌಕರ ಒಂದು ಪತ್ರವನ್ನು ಬರೆದು ಕೈ ಕೆಳಗಿನ ಅಧಿಕಾರಿಗಳಿಗೆ ಈ ರಾಜ್ಯದ ಈ ದೇಶದ ಘನತೆ ಹೊತ್ತಂಥ ಒಬ್ಬ ಕೇಂದ್ರ ಸಚಿವರ ಬಗ್ಗೆ ಮಾತನಾಡುವಂಥ ಮಾತನ್ನು ಮುಖ್ಯಮಂತ್ರಿಗಳು ಕೆಲವು ಕಾಂಗ್ರೆಸ್ ಮುಖಂಡರು ಸಮರ್ಥನೆ ಮಾಡ್ಕೋತಾರೆ ಅಂದರೆ ನಮ್ಮನ್ನು ನಮ್ಮ ನಾಯಕರನ್ನ ಬೈಲಿಕ್ಕೋಸ್ಕರನೇ ಅವ್ರನ್ನ ತೇಜಾವಧೆ ಮಾಡೋಕ್ಕೋಸ್ಕರನೇ ನೀವು ಕೆಲವ್ರನ್ನ ನೇಮಕ ಮಾಡ್ಕೊಂಡಿದ್ದೀರಾ. ಇದು ಸರಿಯಾದ ನಾಳೆ ಇದೇ ನಮ್ಮ ಮುಖ್ಯಮಂತ್ರಿಯವ್ರನ್ನ ಅಥವಾ ಇದೇ ಗೃಹ ಮಂತ್ರಿಯವ್ರನ್ನ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇದೇ ರೀತಿ ಒಬ್ಬ ನೌಕರ ಮಾತನಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರ? ಚೀಫ್ ಸೆಕ್ರೆಟರಿ ಏನು ಮಾಡ್ತಾ ಇದ್ದಾರೆ? DG and IG ಏನು ಮಾಡ್ತಾ ಇದ್ದೀರಿ? ಕಾನೂನು ಸುವ್ಯವಸ್ಥೆನ ಯಾರು ಕಾಪಾಡಬೇಕು ಅಂಥ ಇಲಾಖೆಯ ಇವತ್ತು ಯೂನಿಫಾರ್ಮ್ ಹಾಕ್ಕೊಂಡ್ರೆ ಆ ಯೂನಿಫಾರಮ್ಮೇ ನಮ್ಮ ದೇವರು ಅನ್ನುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಅನೇಕ ಅಧಿಕಾರಿಗಳನ್ನ ನೋಡಿ, ಈ ಯೂನಿಫಾರ್ಮ್ ಹಾಕ್ಕೊಂಡು ಇಂಥ ಒಬ್ಬ ಭ್ರಷ್ಟ, ನೀನು ಪ್ರಾಮಾಣಿಕರಾಗಿದ್ದರೆ ನೀವು ಹಿಮಾಚಲ ಪ್ರದೇಶದಲ್ಲಿ ನಿಮ್ಮ ನೌಕರಿ ಇರ್ತಕ್ಕಂಥದ್ದು, ನೀವು ಯಾರ ಕಾಲು ಕೈ ಹಿಡಿದು ನನ್ನ ಆರೋಗ್ಯ ಸರಿಗಿಲ್ಲ, ನನಗೆ ಆಸ್ತಮಾ, ಕರ್ನಾಟಕದಲ್ಲಿ 2008ರಿಂದ ಇಲ್ಲಿವರೆಗೆ ಇದ್ದೀರಲ್ಲ, ಯಾವ IPS IRS IAS ಅಧಿಕಾರಿಗಳ ಮೇಲೆ ಒಬ್ಬ ಇನ್ಸ್ಪೆಕ್ಟ್ರು ಅಥವಾ ಅವ್ರ ಕೈ ಕೆಳಗಿನ ನೌಕರರು ದೂರನ್ನ ಕೊಟ್ಟಿರೋದು ನೋಡಿದ್ದೀರಿ? ಈ ಒಬ್ಬ ನೌಕರನ ಮೇಲೆ ಕೊಟ್ಟಿದ್ದಾರೆ. ಇಂಥ ಒಬ್ಬ ನೌಕರ ಒಬ್ಬ ಕೇಂದ್ರ ಸಚಿವರನ್ನ ಮಾತಾಡ್ತಾರೆ ಅಂದರೆ ಈ ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕಿದೆ ನೋಡಿ. ಯಾವ ವ್ಯವಸ್ಥೆಗೆ ಬಂದಿದೆ? ಅವ್ರು ಯಾರೋ ಹೇಳಿದ್ದಾರೆ 50 ಕೋಟಿ ಕೊಡುವಂಥವು ನೀ ಏನಪ್ಪ? ಇಲ್ಲಿವರೆಗೆ ಯಾಕೆ ಸುಮ್ಮನಿದ್ದೆ? ಏನ್ರಿ ಇದು ವ್ಯವಸ್ಥೆನಾ ಇದು? ಹಾಗಿದ್ರೆ ಯಾರ ಮೇಲೆ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದಾ? ಅವ್ರಿಗೆ ಯಾವ ರೀತಿ ಸಂಪರ್ಕ? ಯಾಕೆ ದುಡ್ಡು ಕೇಳ್ತಾರೆ? FIR ಮಾಡಬೇಕಾದ್ರೂ ನೋಡಿ, ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಪಾಪ ನಮ್ಮ ಕೆಲವು ಕಾರ್ಯಕರ್ತರ ಮುಖಂಡರು ಹೋದರೆ ಒಂದು ಶಾಮಿಯಾನ ಹಾಕೋಕ್ಕೆ ಅವಕಾಶ ಕೊಟ್ಟಿಲ್ಲ. ಬಿಸ್ತು ತಳಿಲಾರ್ದೆ ನೋಡಿ ಇಲ್ಲಿ ಮರದಂಡಿಲಿ ಬಂದು ಹೋರಾಟ ಮಾಡ್ತಾ ಇದ್ದೀವಿ. ಏನು ಒಂದು ಹೋರಾಟ ಮಾಡಬೇಕಾದ್ರೂ ಅದಕ್ಕೊಂದು ನೀತಿ ಬೇಡವಾ? ಹೋರಾಟ ಮಾಡುವಂಥವ್ರು, ನ್ಯಾಯ ಕೇಳುವಂಥವ್ರು ಮನುಷ್ಯರಲ್ವಾ? ಅಲ್ಲಿ ನೋಡಿ ಆ ಬಿಸಿಲಲ್ಲಿ ಅವ್ರು ಶಾಮಿಯಾನ ಹಾಕಕ್ಕೆ ಅವ್ರಿಗೆ ಅವಕಾಶ ಕೊಡದೆ ಎಲ್ಲಿವರೆಗೆ ನಡೀತದೆ ನಿಮ್ಮ ದರ್ಪ? ಏನು ಮಾಡ್ತಾ ಇದೆ ಜಿಲ್ಲಾಡಳಿತ? ಏನು ಮಾಡ್ತಾ ಇದೆ ಪೊಲೀಸ್ ಅಧಿಕಾರಿಗಳು? ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಒಂದು ಹೋರಾಟ ಮಾಡೋಕ್ಕೂ ಇಷ್ಟೊಂದು ನೀವು ಅಡ್ಡಿ ಆಗ್ತೀರಿ ಅಂದರೆ ಏನರ್ಥ? ಏನು ಮಾಡ್ತಾ ಇದ್ದಾರೆ ಸರ್? ನೀವೇ ನೋಡ್ತಾ ಇದ್ದೀರಲ್ಲ. ಆಯಿತು, ಒಂದು ಎಕ್ಸ್ಪ್ಲನೇಷನ್ ಕೇಳಿದ್ದೀರಾ? ಈಗ ಆರೋಗ್ಯ ಸರಿ ಇಲ್ಲ ಅಂದರೆ ಅಧಿಕಾರಿಗಳು ಮುಂದುವರಿಯೋಕ್ಕೆ ಅವಕಾಶ ಇದೆಯಾ?
ಅದನ್ನೇ ನಾವು ಕೇಳ್ತಾ ಇದ್ದೀವಿ. ನೀವು ಅಂಥ ಪ್ರಾಮಾಣಿಕ ಅಧಿಕಾರಿ ಆಗಿದ್ದರೆ ನಿಮಗೆ 5 ವರ್ಷ ಮಾತ್ರ ಒಂದು ರಾಜ್ಯಕ್ಕೆ ಡೆಪ್ಯುಟೇಷನ್. ನೀವು 11 ವರ್ಷದಿಂದ ಹೇಗಿದ್ದೀರಿ ಹೇಳಬೇಕಲ್ಲ. ನೀವು ಹೆಂಗೆ ಇಟ್ಕೊಂಡಿದ್ದೀರಿ ಅಂತ ಹೇಳಬೇಕಲ್ಲ. ಇಂಥ ಒಂದು ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆ ಇದೆ ಅಂದರೆ ಇವತ್ತು ಕೆಲವು ಪೊಲೀಸ್ ಅಧಿಕಾರಿಗಳು ಒಳ್ಳೆಯವರಿದ್ದಾರೆ. ಭಾಳಷ್ಟು ಜನ ಇಲ್ಲೂ ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೀವಿ. ಅಧಿಕಾರಕ್ಕೋಸ್ಕರ ಚಮಚಾಗಿರಿ, ಪೋಸ್ಟಿಂಗೋಸ್ಕರ ಚಮಚಾಗಿರಿ. ಪೋಸ್ಟಿಂಗೋಸ್ಕರ ಯಾರು ನಿಷ್ಠೆಯಿಂದ ಪ್ರಾಮಾಣಿಕವಾಗಿರಬೇಕು, ಕಾಕಿ ಬಟ್ಟೆನ ಹಾಕ್ಕೊಂಡು ಅಂಥ ಪುಣ್ಯಾತ್ಮರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ರಾಜಕಾರಣಿಗಳು ಮನೆ ಬಾಗಿಲು ಕಾಯುವಂಥದ್ದು ಆಯ್ತಾ ಇದೆ. ಅವನು ಯಾರೋ ಕಂಪ್ಲೇಂಟ್ ಕೊಟ್ಟನಂತೆ, ಅದಕ್ಕೊಂದು FIR ಅಂತ ಎಲ್ಲಿಗೆ ಬಂತು? ನಿಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರೇ ರಾಜ್ಯ ಸರ್ಕಾರವನ್ನ ಮುಖ್ಯಮಂತ್ರಿನ ಸಮರ್ಥಿಸ್ಕೋತಾ ಇದ್ದಾರಲ್ಲ. ನಿನ್ನೆ ಚಾಮುಂಡೇಶ್ವರಿಯ ನವರಾತ್ರಿಯ ಮೊದಲನೇ ದಿನ ಅವರು ಅಧ್ಯಕ್ಷರಿದ್ದಾರೆ. ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಅಧ್ಯಕ್ಷರಿದ್ದಾರೆ. ಕ್ಷೇತ್ರದ ಅಧ್ಯಕ್ಷರಾಗಿ ರಾಜ್ಯದ ಮುಖ್ಯಮಂತ್ರಿ ಎಂದಂಥ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ತಾನೇ ಹೇಳಬೇಕು, ಕೆಟ್ಟದ್ದಾಗಿ ಅಂತ ಹೇಳೋಕ್ಕಾಗಲ್ವಲ್ಲ. ಅದರಿಂದ ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅಲ್ಲ, ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಪಕ್ಷದ ನಿಲುವೇ ಬೇರೆ. ಪಕ್ಷದಲ್ಲಿ ಕುಮಾರಣ್ಣರವ್ರನ್ನ ಹಿಡಿದು ನಾವು ಯಾರು ಕೂಡ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೇಳಿಲ್ಲ. ಆದರೆ ಯಾರ ಹೆಸರನ್ನ ಹೇಳ್ಕೊಂಡು ನೀವು ಬಂದರು, ತಾವೇ ಸ್ವತಃ ಒಪ್ಕೊಂಡಿದ್ದೀರಿ. ಎಲ್ಲಿ? ವಿಧಾನಸಭೆಯಲ್ಲಿ 189 ಕೋಟಿ ಆಗಿಲ್ಲ, ತಿಂದಿಲ್ಲ, ಇಷ್ಟು ತಿಂದಿದ್ದಾರೆ ಅಂತ. ಅಲ್ಲಿಗೆ ಮೇಲ್ನೋಟಕ್ಕೆ ಹಣ ಚುನಾವಣೆಗೆ ಉಪಯೋಗ ಆಗಿದೆ ಎನ್ನುವಂಥದ್ದು ಕೂಡ ಈಗಾಗಲೇ ಕೆಲವು ತನಿಖೆಗಳಲ್ಲಿ ಕಂಡುಬರ್ತಾ ಇದೆ. ಹಾಗಿದ್ಮೇಲೆ ಕೂಡಲೇ ಸರ್ಕಾರವನ್ನು ವಜಾ ಮಾಡಬೇಕು. ನಾನು ನೋಡಿ, ಇವತ್ತು ಒಂದು ಉಲ್ಲೇಖ ಮಾಡಿದ್ದಾರೆ. ಯಾವ ಸಂದರ್ಭದಲ್ಲಿ ನಾವುಗಳು ಯಾರು ಕೂಡ ಮುಖ್ಯಮಂತ್ರಿನ ರಾಜೀನಾಮೆ ಕೊಟ್ಬಿಡಿ ಅಂತ ನಾವು ಕೂಡ ಯಾವುದೇ ಒತ್ತಾಯ ಮಾಡಿಲ್ಲ. ಆದರೆ ಸಿದ್ದರಾಮಯ್ಯನವರು ಭಾಳ ಕಾಲದಿಂದ ನಾನು ಸಮಾಜವಾದಿ, ಒಂದು ಸಣ್ಣ ಕಪ್ಪು ಚುಕ್ಕಿನೂ ಕೂಡ ಇಲ್ಲದೆ ಇರೋನು ಅಂತ ನಾವು ಕೂಡ ಅಂದ್ಕೊಂಡಿದ್ದವರು. ಆದರೆ ಕುಮಾರಣ್ಣರವ್ರ ಮೇಲೆ FIR ಆಗಿದೆ, ತನಿಖೆ ಆಗ್ತಾ ಇದೆ. ಆ ಅಧಿಕಾರಿಗಳು ಯಾರು ಕೂಡ ಅವ್ರ ಕೈ ಕೆಳಗಿರುವಂಥವ್ರಲ್ಲ, ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥವ್ರು. ನಿಮ್ಮ ಅಧಿಕಾರಿಗಳಿದಾರಲ್ಲ, ಅವರು ನಿಮ್ಮ ಅಧೀನದಲ್ಲಿರ್ತಕ್ಕಂಥವರು. ನಿನ್ನೆ ಒಬ್ಬ ADGPನ ನೇಮಕ ಮಾಡಿದ್ದೀರಿ. ಅವ್ರನ್ನ ನೇಮಕ ಮಾಡಿರೋರು ಯಾರು? ರಾಜ್ಯ ಸರ್ಕಾರ. ಆದ್ದರಿಂದ ನಿಮ್ಮ ಜನಕ್ಕೆ, ಈ ರಾಜ್ಯದ ಜನತೆಗೆ ನಂಬಿಕೆ ಬರಬೇಕು ಅಂದರೆ ನೀವು ಬಿಳಿ ಶರ್ಟ್ ಒಂದೇ ಕಪ್ಪು ಚುಕ್ಕಿ ಇಲ್ಲ ಅನ್ನೋಂಥವ್ರು ಆಗಬೇಕು ಅಂದರೆ, ಆ ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂದರೆ ತಾತ್ಕಾಲಿಕವಾಗಿ ನೀವು ಆ ಹುದ್ದೆಯಿಂದ ಆಚೆ ಇರಬೇಕು.